ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕ್ರೀಡೆಗಳಲ್ಲಿ ಬಳಸುವಂತಹ ಪದಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಬೇಸ್ಬಾಲ್ ಈ ಒಂದು ಕ್ರೀಡೆಯಲ್ಲಿ ನಾವು ಯಾವ ಪದಗಳನ್ನು ಬಳಸ್ತೀವಿ ಅಂತ ಹೇಳ್ರಿ. ಬಂಟಿಂಗ್ ಬಳಸ್ತೀವಿ, ಡೈಮಂಡ್, ಹೋಮ್ ಪ್ಲೇಟ್, ಪಿಚ್ಚರ್, ಪುಟ್ ಔಟ್, ಬ್ಯಾಟರ್, ಕ್ಯಾಚರ್ ಇಷ್ಟು ಪದಗಳನ್ನು ಮಾಡ್ತೀವಿ ನಾವು ಬೇಸ್ಬಾಲ್ ಕ್ರೀಡೆಯಲ್ಲಿ ಬಳಸ್ತೀವಿ. ಈಗ ಇಲ್ಲಿ ಹೆಂಗೆ ಬರ್ತವೆ ಕ್ವಶನ್ಗಳಂದರೆ, ಬಂಟಿಂಗ್ ಈ ಒಂದು ಪದ ನಾವು ಯಾವ ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ ಅಂತೇಳಿ ಈ ರೀತಿ ಕೇಳ್ತಾರೆ, ಅದು ಬೇಸ್ಬಾಲು. ಈ ರೀತಿ ಬೇರೆ ಬೇರೆ ಪದಗಳು ಕೊಟ್ಟು ಬೇರೆ ಬೇರೆ ಗೇಮ್ಸ್ಗಳು ಕೇಳ್ತಾರೆ, ಅದಕ್ಕೋಸ್ಕರ ನೆನ್ಪಿಟ್ಕೋಬೇಕು ನಾವು. ಈಗ ಬಾಕ್ಸಿಂಗಲ್ಲಿ ಯಾವ್ಯಾವ ಪದಗಳು ನಾವು ಬಳಸ್ತೀವಿ ಅಂತಂದರೆ, ಇಲ್ಲಿ ಕಟ್, ಕೌಂಟ್, ಡಾನ್ ಅಂಥೇಳಿ ಬಳಸ್ತೀವಿ. ಡಿಫೆನ್ಸ್, ಹೂಕ್, ಜಾಬ್, ಫ್ಲೈ ವೈಟ್, ಫೆದರ್ ವೈಟ್, ಮಿಡ್ ವೈಟ್, ಪಂಚ್, ಸೂಪರ್ ಹೆವಿ ವೈಟ್, ಅಪ್ಪರ್ ಕಟ್, ವೆಲ್ಟರ್ ಕಟ್ ಇಷ್ಟು ಪದಗಳನ್ನು ಮಾಡ್ತೀವಿ ನಾವು ಬಾಕ್ಸಿಂಗ್ ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ. ಈ ಕುದುರೆ ರೇಸಲ್ಲಿ ಬಳಸುವಂಥ ಪದಗಳು ನೋಡ್ರಿ, ಇಲ್ಲಿ ಬೆಟ್ಸ್, ಬುಕೀಸ್, ಜಾಕಿ, ಪಂಟರ್, ರೇಸ್ ಕೋರ್ಸ್, ಸ್ಟಿಪಲ್, ಚೇಸ್ ಈ ಒಂದು ಪದಗಳನ್ನು ಕುದುರೆ ರೇಸಲ್ಲಿ ಬಳಸ್ತೀವಿ. ಎಲ್ಲ ಪದಗಳು ನೆನ್ಪಿಟ್ಕೋಬೇಕು ನಾವು, ಯಾಕೆಂದರೆ ಯಾವುದ್ರಂಗಿಂದ ಕೇಳ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಒಂದು 4-5 ಸರಿ ರಿವಿಷನ್ ಮಾಡಿರಿ, ನೆನಪಿರ್ತೈತೆ. ಈ ಪೋಲೋ ಕ್ರೀಡೆಯಲ್ಲಿ ಇದರಲ್ಲಿ ನಾವೇನೇನು ಬಳಸ್ತೀವಿ ಅಂತ ಹೇಳ್ರಿ, ಚಂಕರ್, ಚಕ್ಕರ್, ಗೋಲ್ ಹ್ಯಾಂಡಿಕ್ಯಾಪ್, ಮಾಲ್ಟೆಟ್, ಸಿಕ್ಕಿಟ್ಸಿ, ಎರಡರ್ ಇಷ್ಟು ಪದಗಳನ್ನ ಏನು ಮಾಡ್ತೀವಿ ಪೋಲೋ ಒಂದು ಗೇಮ್ಸಲ್ಲಿ ಬಳಸ್ತೀವಿ. ಚಂಕರ್, ಚಕ್ಕರ್, ಗೋಲ್ ಹ್ಯಾಂಡಿಕ್ಯಾಪ್, ಮಾಲೆಟ್, ಸಿಕೆಟ್ಸಿ, ಎರಡರ್ ಇಷ್ಟು ಪದಗಳನ್ನ ಬಳಸ್ತೀವಿ ಪೋಲೋ ಅಲ್ಲಿ. ಇವೆಲ್ಲ ಹೊಸ ಹೊಸ ಪದಗಳು ಅನ್ನಿಸ್ತವೆ, ನಾವು ಜಾಸ್ತಿ ರಿವಿಷನ್ ಏನು ಮಾಡಬೇಕು ಅಷ್ಟೇ. ಬಿಲ್ಲುಗಾರಿಕೆ ನಾವು ಯಾವ ಪದಗಳು ಬಳಸ್ತೀವಿ ನೋಡಿರಿ, ಟಾರ್ಗೆಟ್ ಬಳಸ್ತೀವಿ, ಫ್ಲೈಟ್ ಬಳಸ್ತೀವಿ, ಕ್ರಾಸ್ಬೋ ಬಳಸ್ತೀವಿ, ಶೂಟಿಂಗ್, ಬುಲ್ಸೈ ಇಷ್ಟು ಪದಗಳನ್ನು ಬಿಲ್ಲುಗಾರಿಕೆಯಲ್ಲಿ ಬಳಸ್ತೀವಿ. ಶೂಟಿಂಗಲ್ಲಿ ಯಾವ ಬಳಸ್ತೀವಿ ನೋಡಿರಿ, ಶೂಟಿಂಗ್ ಅನ್ನೋದೊಂದು ಗೇಮ್ಸ್ ಇದು. ಬ್ಯಾಗ್, ಬುಲ್ಸೈ, ಮಾರ್ಕ್ಮ್ಯಾನ್ಶಿಪ್, ಮಜಲ್, ಫ್ಲಾಗ್, ಸ್ಕೀಟ್ ಇಷ್ಟು ಪದಗಳಲ್ಲಿ ಬಳಸ್ತೀವಿ ನಾವು ಶೂಟಿಂಗಲ್ಲಿ ಬಳಸ್ತೀವಿ. ಈಗ ವಾಲಿಬಾಲ್ ಸ್ವಲ್ಪ ಇದಕ್ಕೆ ಚಿರಪರಿಚಿತ ಆಟ ಆಗಿರ್ತೈತಿ, ಇದು ಸ್ವಲ್ಪ ನೋಡಿರಿ. ವಾಲಿಬಾಲ್ನಲ್ಲಿ ಏನು ಬಳಸ್ತೀವಿ, ಬ್ಲಾಕಿಂಗ್, ಬೂಸ್ಟರ್, ಡ್ಯೂಸ್ ಡಬ್ಲಿಂಗ್, ಹಿಪ್, ಸ್ಲಿಪ್ಪರ್, ಲಿಬ್ರೋ, ಲವ್ ಪಾಯಿಂಟ್, ಸ್ಮ್ಯಾಶರ್ ಲೋ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಲೋ ಪಾಯಿಂಟು, ಸ್ಮ್ಯಾಶರು ಇವೆಲ್ಲ ಬಳಸ್ತೀವಿ ವಾಲಿಬಾಲ್ನಲ್ಲಿ ಬಳಸ್ತೀವಿ. ಹಾಕಿ ಈ ಒಂದು ಪದದಲ್ಲಿ ಬಳಸೋ ಪದ ನೋಡ್ರಿ, ಹಾಕಿ. ಬುಲ್ಲಿ ಇದೊಂದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಾದಂಥ ಪ್ರಶ್ನೆ. ಹಾಕಿ ಈ ಬುಲ್ಲಿ ಈ ಒಂದು ಕ್ರೀಡೆಯಲ್ಲಿ ಬಳಸ್ತೀವಿ ಅಂತ ಕ್ವಶನ್ ಬಂದಿದೆ, ಅದು ಹಾಕಿಯಲ್ಲಿ ಬಳಸ್ತೀವಿ. ಹ್ಯಾಟ್ರಿಕ್, ಶಾರ್ಟ್ ಕಾರ್ನರ್, ಸ್ಟಿಕ್ಸ್, ಗೋಲ್, ಪೆನಲ್ಟಿ ಕಾರ್ನರ್, ಕಟ್ ಸ್ಕೂಪ್, ಡ್ರಿಬಲ್, ಸೆಂಟರ್ ಫಾರ್ವರ್ಡ್, ಕ್ಯಾರಿಡ್, ಆಫ್ ಸೈಡ್, ರೋಲ್ ಇನ್, ಸ್ಟ್ರೇಕಿಂಗ್, ಸರ್ಕಲ್, ಅಂಡರ್ ಕಟ್ಟಿಂಗ್ ಇಷ್ಟು ಪದಗಳನ್ನು ಹಾಕಿಯಲ್ಲಿ ಬಳಸ್ತೀವಿ. ಈಗ ಫುಟ್ಬಾಲಲ್ಲಿ ಬಳಸುವಂಥ ಪದಗಳು ನೋಡ್ರಿ, ಪೆನಲ್ಟಿ, ಡ್ರಿಬಲ್, ಆಫ್ ಸೈಡ್, ಥ್ರೋ, ಸ್ಕೂಪ್, ಹ್ಯಾಟ್ರಿಕ್, ಕಾರ್ನರ್, ಕಿಕ್, ಸಡನ್ ಡೆತ್, ಟೈ ಬ್ರೇಕರ್, ಪಾಲ್ಟ್, ಗೋಲಿ ಕಿಕ್, ಡ್ರಾಪ್ ಕಿಕ್, ಸ್ಟಾಪರ್ ಬಾಲ್, ಹ್ಯಾಂಡ್ ಬಾಲ್ ಇಷ್ಟು ನಾವು ಫುಟ್ಬಾಲಲ್ಲಿ ಬಳಸ್ತೀವಿ. ಈಗ ಬ್ಯಾಡ್ಮಿಂಟನಲ್ಲಿ ಯಾವ ಬಳಸ್ತೀವಿ ನೋಡ್ರಿ, ಸ್ಮಾಕ್ ಬಳಸ್ತೀವಿ, ಡ್ರಾಪ್ ಬಳಸ್ತೀವಿ, ನೆಟ್ ಗೇಮ್ಸ್ ಬಳಸ್ತೀವಿ, ಲವ್ ಡಬಲ್, ಪಾಲ್ಟ್, ಮಿಕ್ಸ್ಡ್, ಸರ್ವಿಸ್, ಸೆಟ್, ಮ್ಯಾಚ್ ಪಾಯಿಂಟ್, ಕ್ಯಾರಿ ಇಷ್ಟು ಪದಗಳನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಬ್ಯಾಡ್ಮಿಂಟನಲ್ಲಿ ಬಳಸ್ತೀವಿ. ಇವಾಗ ಬಾಸ್ಕೆಟ್ಬಾಲಲ್ಲಿ ಯಾವ ಪದ ಬಳಸ್ತೀವಿ ನೋಡ್ರಿ, ಡ್ರಿಬಲ್ ಬಳಸ್ತೀವಿ, ಪಿವೋಟಿಂಗ್, ಡಂಕ್, ಹೋಮ್, ಶೂಟ್, 3 ಪಾಯಿಂಟಿಂಗ್ ಇಷ್ಟು ಪದಗಳನ್ನು ಬಳಸ್ತೀವಿ ನಾವು ಬಾಸ್ಕೆಟ್ಬಾಲಲ್ಲಿ ಬಳಸ್ತೀವಿ. ಈ ಕ್ರಿಕೆಟ್ನಲ್ಲಿ ಯಾವ ಪದ ಬಳಸ್ತೀವಿ ನೋಡಿರಿ, ಕ್ರಿಕೆಟ್ನಲ್ಲಿ LBW ಲೆಗ್ ಬಿಫೋರ್ ವಿಕೆಟ್ ಅಂತ ಕರಿತೀವಿ, ಇದಕ್ಕೆ ಈ ಪದ ಬಳಸ್ತೀವಿ. ಹಾಗೆ ಮೇಡ್ ಇನ್ ಓವರ್ ಅಂತೇಳಿ ಪದ ಬಳಸ್ತೀವಿ, ಸ್ಟಂಪ್ಸ್ ಬಳಸ್ತೀವಿ, ಹ್ಯಾಟ್ರಿಕ್, ಲೆಗ್ ಬಾಯ್, ಗಲ್ಲಿ, ಗೂಗ್ಲಿ, ರನ್, ಸಿಲ್ಲಿ ಪಾಯಿಂಟ್, ನೋ ಬಾಲ್, ವೈಡ್ ಬಾಲ್, ಇನ್ನಿಂಗ್ಸ್, ಡ್ರೈವ್, ಬೌಲರ್, ಕ್ರೀಸ್, ಬ್ರೇಕ್, ಪಿಚ್,
ಸ್ಕ್ವೇರ್ ಲೆಗ್, ಬೈಸ್, ಹಿಟ್ ವಿಕೆಟ್, ಸ್ಲಿಪ್, ಸ್ಪಿನ್, ಬ್ಯಾಟ್, ಬಾಲ್, ಹ್ಯಾಟ್ರಿಕ್ ವಿಕೆಟ್. ಕ್ರಿಕೆಟ್ ವೆರಿ ಫೇಮಸ್ ಇರೋದರಿಂದ ಇಷ್ಟೆಲ್ಲ ಪದಗಳು ಕೊಟ್ಟಿದ್ದಾರೆ. ನಾವು ಈ ಪದಗಳೆಲ್ಲ ನೆನ್ಪಿಟ್ಕೋಬೇಕು. ಈಗ ಚೆಸ್ಸಲ್ಲಿ ಬಳಸುವಂತಹ ಪದಗಳು. ಚೆಸ್ಸಲ್ಲಿ ನಾವು ಏನು ಬಳಸ್ತೀವಿ ಅಂತ ನೋಡ್ರಿ, ಗ್ಯಾಬಿಟ್ ಬಳಸ್ತೀವಿ, ಚೆಕ್ಮೇಟ್ ಬಳಸ್ತೀವಿ, ಸ್ಟೇಲ್ ಮೋಟ್, ಕ್ಯಾಸಲ್, ಬಿಷಪ್ಸ್. ಇಷ್ಟು ಬಿಷಸ್ ಇಷ್ಟು ಒಂದು ಪದಗಳನ್ನ ಬಳಸ್ತೀವಿ, ಚೆಸ್ಸಲ್ಲಿ ಬಳಸ್ತೀವಿ. ಲಾನ್ ಟೆನ್ನಿಸಲ್ಲಿ ಏನು ಬಳಸ್ತೀವಿ ನೋಡ್ರಿ, ವಾಲಿ ಬಳಸ್ತೀವಿ, ಸ್ಮಾಶ್, ಬ್ಯಾಕ್, ಹ್ಯಾಂಡ್ ಡ್ರೈವ್, ಗ್ರ್ಯಾಂಡ್ ಸ್ಲಮ್, ಡ್ಯೂಸ್, ನೆಟ್, ಎಸ್ ಒಲ್ಲಿ, ಫೋರ್ಹ್ಯಾಂಡ್, ಹಾಲ್ಟ್. ಇಷ್ಟು ಪದವನ್ನು ಮಾಡ್ತೀವಿ ಲಾನ್ ಟೆನ್ನಿಸಲ್ಲಿ ಬಳಸ್ತೀವಿ. ಈಗ ಸ್ವಿಮ್ಮಿಂಗಲ್ಲಿ ಯಾವ ಪದ ಬಳಸ್ತೀವಿ ನೋಡ್ರಿ, ಬಟರ್ಫ್ಲೈ ಸ್ಟ್ರೋಕ್ ಬಳಸ್ತೀವಿ, ಬ್ಯಾಕ್ ಸ್ಟ್ರೋಕ್, ಫ್ರೀ ಸ್ಟೇಲ್, ಬ್ರೆಸ್ಟ್ ಸ್ಟ್ರೋಕ್, ಡೈವಿಂಗ್. ಇಷ್ಟು ಪದಗಳು ಸ್ವಿಮ್ಮಿಂಗಲ್ಲಿ ಬಳಸ್ತೀವಿ. ಈಗ ಬಿಲಿಯರ್ಡ್ಸಲ್ಲಿ ನಾವು ಯಾವ ಪದ ಬಳಸ್ತೀವಿ ನೋಡ್ರಿ, ಜಿಗ್ಗರ್ ಅನ್ನೋ ಪದ ಬಳಸ್ತೀವಿ, ಬ್ರೇಕ್, ಸ್ಟ್ರ್ಯಾಚ್, ಪಾಟ್, ಕ್ಯೂ ಇನ್, ಬಾಕ್ಸ್, ಇನ್ ಆಫ್, ಪೋಲ್ಟಿಂಗ್, ಹಜಾರ್ಡ್, ಕಿರೋ ಮತ್ತು ಕ್ಯಾನನ್. ಇಷ್ಟು ಪದಗಳು ಬಿಲಿಯರ್ಡ್ಸ್ ಅನ್ನೋ ಒಂದು ಗೇಮ್ಸಲ್ಲಿ ಬಳಸ್ತೀವಿ. ಈಗ ಬ್ರಿಡ್ಜ್ ಗೇಮ್ಸಲ್ಲಿ ನೋಡಿರಿ, ಡೈಮಂಡ್ಸ್, ಡಮ್ಮಿ, ರಿವೋಕ್, ರೂಫ್, ಸ್ಲ್ಯಾಮ್, ಗ್ರ್ಯಾಂಡ್ ಸ್ಲ್ಯಾಮ್, ಟೆಕ್ಸ್, ಟ್ರಂಪ್, ಫೈನಸ್ಟ್, ಹಾರ್ಟ್ಸ್, ಚಿಕನ್, ವಾಲ್ನರ್ ಬಾಲ್. ಇಷ್ಟು ಪದಗಳು ಬ್ರಿಡ್ಜ್ ಒಂದು ಗೇಮ್ಸಲ್ಲಿ ಬಳಸ್ತೀವಿ. ಈಗ ಗಾಲ್ಫಲ್ಲಿ ಏನು ಬಳಸ್ತೀವಿ ನೋಡಿರಿ, ಗಾಲ್ಫಲ್ಲಿ ಹೋಲ್, ಬೋಗಿ ಪುಟ್, ಸ್ಟ್ರೀಮಿ, ಕ್ಯಾಡ್ಲಿ, ಪ್ರೆಸ್ಸಿಂಗ್, ದಿ ಗ್ರೀನ್ ಬಾಡಿ. ಇಷ್ಟು ಪದಗಳಲ್ಲಿ ಬಳಸ್ತೀವಿ ನಾವು ಗಾಲ್ಫಲ್ಲಿ ಬಳಸ್ತೀವಿ. ಇವಾಗ ಖೋಖೋದಲ್ಲಿ ಯಾವ್ಯಾವ ಪದಗಳು ಬಳಸ್ತೀವಿ ನೋಡಿರಿ, ಇಲ್ಲಿ ಕೂಡ ಮೂವಿಂಗ್ ಆನ್ ದ ಕ್ರಾಸ್ ಲೈನ್ ಮೆಥಡ್, ಬೈಪೇಡ್ ಮೆಥಡ್, ಕ್ವಾರ್ಟರ್ ಪೇಡ್ ಮತ್ತು ಕಂಬೈನ್ ಪೇಡ್. ಇವೆಲ್ಲ ಏನಿರ್ತದೆ ದಾಳಿಗಾರರ ಕೌಶಲ್ಯಗಳು. ಅಂದರೆ ಇಷ್ಟು ಸ್ಕಿಲ್ಲೆಲ್ಲ ಏನಿರ್ತವೆ ಅಂದರೆ ದಾಳಿಗಾರರಲ್ಲಿ, ದಾಳಿ ಮಾಡುವವರಲ್ಲಿ ಬರ್ತವೆ. ಈಗ ಕಬಡ್ಡಿಯಲ್ಲಿ ಶಪ್ಲಿಂಗ್ ಬಳಸ್ತೀವಿ, ಲೀಡಿಂಗ್, ಹ್ಯಾಂಡ್ ಟಚ್, ಆ್ಯಂಕಲ್ ಹೋಲ್ಡ್, ಥೈ ಹೋಲ್ಡ್, ಟ್ರಂಕ್ ಹೋಲ್ಡ್, ಚೆಸ್ಟ್ ಪುನ್ ಬ್ಲಾಕಿಂಗ್, ಚೈನ್ ಕವರಿಂಗ್. ಇಷ್ಟು ಪದಗಳನ್ನು ಕಬಡ್ಡಿಯಲ್ಲಿ ಬಳಸ್ತೀವಿ. ಈ ಎಲ್ಲ ಗೇಮ್ಸ್ ಪದಗಳನ್ನು ಪ್ರಾಕ್ಟಿಕಲ್ ಏನು ಆಡ್ತೀವಲ್ಲ ಆ ಒಂದು ಪ್ರಾಕ್ಟಿಕಲಲ್ಲಿ ಬಳಸುವಂತಹ ಪದಗಳಾಗಿರ್ತವೆ ಹೆಚ್ಚು. ಅದಕ್ಕೋಸ್ಕರ ನಾವು ಪ್ರಾಕ್ಟಿಕಲಲ್ಲಿ ಪ್ರಾಕ್ಟಿಕಲ್ ಗೊತ್ತಿಲ್ಲ ಅಂದರೆ ಏನು 6th to 10th ಟೆಕ್ಸ್ಟ್ ಬುಕ್ ಇದಾವೆ, ದೈಹಿಕ ಶಿಕ್ಷಣ ಪಠ್ಯಪುಸ್ತಕ. ಆ ಒಂದು ಪಠ್ಯಪುಸ್ತಕದಲ್ಲಿ ಪ್ರಾಕ್ಟಿಕಲ್ ಅಂತ ಕೊಟ್ಟಿದ್ದಾರೆ, ಅವು ಸ್ವಲ್ಪ ಒಂದು ಕಡೆ ನೋಡ್ಕೊಳ್ರಿ. ನಾನು ಥಿಯರಿ ಕ್ಲಾಸ್ಗಳೆಲ್ಲ 6th to 10th ಗಂಟ ಮಾಡ್ತಾಯಿದ್ದೀನಿ. ಈಗ 10th ಪಾರ್ಟ್ 2 ಮುಗಿಸಿದರೆ ಥಿಯರಿ ಕ್ಲಾಸಸ್ ಮುಗಿಸ್ತವೆ. ಆಮೇಲೆ 6th to 10th ಗಂಟ ಪ್ರಾಕ್ಟಿಕಲ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಅಲ್ಲಿ ಈ ರೀತಿ ಪದಗಳು ಪ್ರಾಕ್ಟಿಕಲಲ್ಲಿ ಇರ್ತವೆ. ಅದಕ್ಕೋಸ್ಕರ ಆಮೇಲೆ ಏನು ಮಾಡೋಣ ಅಂತಂದರೆ ಆ ಒಂದು ಕ್ಲಾಸ್ಗಳು ಕೂಡ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.